ಬಾಲಿಯಲ್ಲಿ ಇನ್ನೊಂದು ಬೀಚ್ಗೆ ಸ್ವಾಗತ. ಇದ್ರ ಬೀಚ್ ಹೆಸರು ಬಂದು ನ್ಯಾಂಗ್ ನ್ಯಾಂಗ್ ಬೀಚ್ ಅಂದ್ಬಿಟ್ಟು. ಓಕೆ. ಸೊ ಇವತ್ತು 3 ಪ್ಲೇಸಸ್ ನೋಡೋಣ ಅಂತ ಬಂದುಬಿಟ್ಟಿದ್ದೀನಿ. ಆ್ಯಂಡ್ ಅದರಲ್ಲಿ ಇದೊಂದು ಪ್ಲೇಸು. ನೆಕ್ಸ್ಟ್ ಬಂದು ಉಲ್ವಟ್ಟು ಟೆಂಪಲು ಅಂತ. ಇನ್ನೊಂದು ಪದಂಗ ಬೀಚು ಅಂತ. ಆಯಿತಾ, ಮೂರು ಅಕ್ಕಪಕ್ಕ ಇದ್ದಾವೆ, ಎಲ್ಲ ಪಕ್ಕನೇ ಇದೆ. ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆಯಿತಾ. ಆ್ಯಂಡ್ ಮೂರನ್ನು ನೋಡಿದ್ದೀನಿ ಬಿಕಾಸ್ ಇವತ್ತು ಎಡಿಟಿಂಗ್ ಮಾಡ್ತಾಯಿದ್ದೀನಲ್ಲ. ಆಲ್ರೆಡಿ ಐ ನೋ ದಟ್ ಈ ವಿಡಿಯೋ ಬಂದು 9 ಮಿನಿಟ್ಸ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಸೇರಿಸಿ ಇದಕ್ಕೆ ಪೋಣಿಸ್ಬಿಟ್ರೆ ಅಂದರೆ ಜನಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋಸ್ನೇ ಸ್ಕಿಪ್ ಮಾಡೋರು ಲಾಂಗ್ ವೀಡಿಯೋನ ನೋಡ್ತಾರೆ. ಸ್ಕಿಪ್ಪಿಂಗ್ ಅಂತೂ ಮಾಡಲ್ಲ, ಆಯಿತಾ, ಬಟ್ ಸ್ಕಿಪ್ ಮಾಡ್ತಾರೆ. ಬಟ್ ಇದನ್ನು ಈ ಬೀಚ್ನ ನಿಮ್ಗೆ ಜಸ್ಟ್ ಗಮನಿಸಿದ್ರೆ ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇಟ್ಸ್ ಕಾಲ್ಡ್ ಟಾಲ್ ಮೌಂಟೇನ್ಸ್ ಅನ್ನೋ ಆಲ್ ದಟ್. ಇದ್ರದ್ದು ಏನಂದರೆ ಸ್ಪೆಷಾಲಿಟಿ, ನಾವು ಇಲ್ಲಿಗೆ ರೀಚ್ ಆಗ್ತೀವಲ್ಲ, ಅದ್ರದ್ದು ಬೈಕ್ ರೈಡ್ ಇದೆ ನೋಡಿ, ಸೂಪರ್. ನೀವು ಬೈಕ್ ರೈಡರಲ್ಲೂ ಬನ್ನಿ, ಲಾಸ್ಟ್ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡಾರು ಬನ್ನಿ, ಇಟ್ ಇಸ್ ವೆರಿ ವೆರಿ ಚಾಲೆಂಜಿಂಗ್ ಸಚ್. ಬಟ್ ಇದರಲ್ಲಿ ಅಂದರೆ ವಾಟ್ ಐ ರಿಯಲಿ ಲೈಕ್ ಅಬೌಟ್ ದಿಸ್ ಬೀಚ್ ವಾಸ್ ಯು ಡೋಂಟ್ ಹ್ಯಾವ್ ಕ್ರೌಡ್. ಆಯಿತಾ, ಇಲ್ಲಿ ಅಕ್ಕಪಕ್ಕ ಎಲ್ಲ ಇನ್ ದ ಸೆನ್ಸ್ ಈ ಟೆರಿಟರಿಯಲ್ಲಿ ನಿಮಗೆ ಯು ಡೋಂಟ್ ಹ್ಯಾವ್ ಎನಿ ಹೋಟೆಲ್ಸ್ ಇನ್ ಆಲ್ ದಟ್. ಸೊ ಹೋಟೆಲ್ ಸ್ವಲ್ಪ ದೂರದಲ್ಲಿದೆ, ಬಟ್ ಅಲ್ಲಿಂದ ಯು ಕ್ಯಾನ್ ಕ್ಯಾಂಪ್ ದೇರ್ ಆ್ಯಂಡ್ ಯು ಕ್ಯಾನ್ ಕಮ್ ಹಿಯರ್. ಲಾಟ್ ಆಫ್ ಪೀಪಲ್ ಕಮ್ ಹಿಯರ್ ಆ್ಯಕ್ಚುಲಿ ಬೇಸಿಕ್ಲಿ ಟು ಸರ್ಫ್ ಆ್ಯಂಡ್ ಆಲ್ ದಟ್. ಆಯಿತಾ, ಇಲ್ಲಿ ಬಾಲಿ ಈಸ್ ಫೇಮಸ್ ಫಾರ್ ಸರ್ಫಿಂಗ್. ಈ ವೇವ್ಸ್ ಎಲ್ಲ ಬ್ರೇಕ್ ಆಗೋದು ಕಾಣುತ್ತಾ, ಯು ಹ್ಯಾವ್ ಟು ಗೋ ಡೀಪ್ ಇನ್ಸೈಡ್ ಫಾರ್ ಯು ಟು ಆ್ಯಕ್ಚುಲಿ ಡೂ ದ ಸರ್ಫಿಂಗ್ ಪಾರ್ಟ್ ಆಫ್ ಇಟ್. ಓಕೆ. ಸೊ ಇವಾಗ ನಾನು ಟಾಪ್ ಎತ್ಕೊಂಡು ಹೋಗ್ತಿದ್ದೀನಿ, ಡ್ರೋನ್ನ, ಆಯಿತಾ, ಟು ಶೋ ಯು ಫ್ರಮ್ ವೇರ್ ದಿ ಆ್ಯಕ್ಚುಯಲ್ ಥಿಂಗ್ ಇಸ್. ಆಯಿತಾ, ನೀವು ಟಾಪ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಡಿ ಯು ಸಿ ದ ರೋಡ್ ವಿಚ್ ಇಸ್ ಕಮಿಂಗ್ ಡೌನ್. ನೀವು ನಡ್ಕೊಂಡವ್ರು ಬರ್ಬೋದು, ಇಲ್ಲ ಬೈಕಲ್ಲಿ ಬರ್ಬೋದು. ಅದನ್ನು ತೋರಿಸ್ತೀನಿ ರೈಡು. ಆಯಿತಾ, ಹೌ ಸ್ಟೀಪ್ ಇಟ್ ಈಸ್, ಹೌ ಸ್ಕೇರಿ ಇಟ್ ಈಸ್, ಆ್ಯಂಡ್ ಹೌ ಚಾಲೆಂಜಿಂಗ್ ಇಟ್ ಈಸ್ ಅಂದ್ಬಿಟ್ಟು ನಡ್ಕೊಂಡು ಬರ್ತೀನಿ. ಅಂದರೆ ನಡ್ಕೊಂಡು ಬಂದವರೆಲ್ಲ ಮೇಲ್ಗಡೆ ಅವಾಗ ಹೇಳ್ತಾರೆ, ಅಯ್ಯೋ ಗಾಡೀಲಿ ಹೋಗ್ಬಿಡಿ ಗುರು, ತುಂಬ ಟಫ್, ತುಂಬ ಡಿಫಿಕಲ್ಟ್ ಅಂತಾರೆ. ಇವಾಗ ನೋಡಿ ಹೆಂಗಿದೆ, ಲುಕ್ ಎಟ್ ದ ಕಲರ್ ಆಫ್ ದ ಓಷನ್. ಆಯಿತಾ, ಪೀಪಲ್ಸ್ ಇದು ಯಾವಾಗ ನೋಡಿದ್ರು ಬರೀ ಬೀಚ್ ಸುತ್ತಿ. ಯಾಕೆ ನಿಮ್ಮ ಮನೆಯಿಂದ ನಿಮ್ಮ ಆಫೀಸ್ಗೆ ದಿನ ಅದೇ ರೋಡಲ್ಲಿ ಸುತ್ತಿರಲ್ಲ? ಆವಾಗ ನಾನೇನಾದ್ರು ಹೇಳದ್ನ? ಇಲ್ವಾ? ಸೊ ಲುಕ್ ಎಟ್ ದಿಸ್ ಯಾರ್. ಇದನ್ನೆಲ್ಲ ಜಸ್ಟ್ ಟು ಸಿಟ್ ಆ್ಯಂಡ್ ವಾಚ್. ನೋ, ಇಟ್ ಇಸ್ ಸೋ ಬ್ಯೂಟಿಫುಲ್ ಅಸ್ ಸಚ್. ಓಕೆ. ಆ್ಯಂಡ್ ಟುಡೇ ಇವತ್ತು ಎಷ್ಟೊಂದು ವಿಷಯಗಳು ಕಲ್ತ್ಕೊಂಡೆ. ಅದಕ್ಕೋಸ್ಕರ ಕಲ್ತ್ಕೊಂಡಿರೋ ವಿಷಯನ ಬೇರೆದು ಸಹ ನನಗೆ ಬೇರೆ ವೀಡಿಯೋದಲ್ಲಿ ನಿಮಗೆ ಐ ವಿಲ್ ಶೇರ್ ವಿತ್ ಯು. ಆಯಿತಾ, ಬಟ್ ದಿಸ್ ಇಸ್ ಒನ್ ಆಫ್ ದ ಬೀಚಸ್ ದಟ್ ಯು ಶುಡ್ ವಿಸಿಟ್. ಏನಕ್ಕಂದರೆ ನಾವು ವಾಟ್ ಐ ರಿಯಲೈಸ್ಡ್ ವಾಸ್, ಇಲ್ಲಿ ನಾನು ಡ್ರೋನ್ ಶಾಟಲ್ಲಿ ತೋರಿಸ್ತೀನಿ ನಿಮಗೆ, ಇದು ಡೀಪೇ ಇಲ್ಲ. ಆಯಿತಾ, ಇಟ್ ಲುಕ್ಸ್ ಲೈಕ್ ರಫ್ ವೇವ್ಸ್ ಎಲ್ಲ. ಇಟ್ ಇಸ್ ನಾಟ್ ಎಟ್ ಆಲ್ ಡೀಪ್ ಎಟ್ ಆಲ್. ಆಯಿತಾ, ನೀವು ಆರಾಮಾಗಿ ಸ್ವಿಮ್ಮಿಂಗ್ ಮಾಡಿಕೊಂಡು, ಆಟ ಆಡಿಕೊಂಡು, ಆಯಿತಾ, ಸನ್ ಬೇದಿಂಗ್ ಮಾಡಿಕೊಂಡು, ಸನ್ ಟ್ಯಾನ್ ಮಾಡಿಕೊಂಡು, ಯು ಕ್ಯಾನ್ ಡೂ ವಾಟ್ ಯು ವಾಂಟ್. ಆಯಿತಾ, ದಟ್ ಇಸ್ ವಾಟ್ ಐ ಕ್ಯಾನ್ ಗಿವ್ ಯು ದ ಫೀಡ್ಬ್ಯಾಕ್. ಅದು ನೆಲದಿಂದ ನಿಂತ್ಕೊಂಡು ಕಾಣಿಸೋದು ಆ್ಯಂಡ್ ಡ್ರೋನಿಂದ ನೋಡೋದಕ್ಕೂ ಕ್ಲಿಯರಾಗಿ ಐ ಕ್ಯಾನ್ ಮೇಕ್ ಔಟ್. But it's just beautiful and hardly people have visited. So you can say that it's very much in pristine condition and clean, very clean. So, sands are very very soft. ಅಂದರೆ ಆ ನೀರು ಬಂದು ಹೋಗುತ್ತಲ್ಲ, ಅದು ಎಷ್ಟು ಸಾಫ್ಟ್ ಅಂದರೆ ನೀವು ಕಾಲಿಟ್ಟರೆ ಕಾಲೇ ಒಳಗೆ ಹೋಗ್ಬಿಡ್ತದೆ. ಆಯಿತಾ, ಯು ಸಿ ನೌ ಐ ಸ್ಟಾರ್ಟೆಡ್ ಗೆಟಿಂಗ್ ದ ಕಂಟ್ರೋಲ್ ಆಫ್ ಮೈ ಡ್ರೋನ್, ಇವನ್ ಐ ಡೋಂಟ್ ಹ್ಯಾವ್ ಮಚ್ ಎಕ್ಸ್ಪೀರಿಯನ್ಸ್ ಆನ್ ದಿಸ್ ಡ್ರೋನ್. ಆಯಿತಾ, ಸಿ ಸ್ಟ್ರೈಟ್ ಅವೇ ಇನ್ ಮಿಡ್ಲ್ ಆಫ್ ದ ಕ್ಯಾಮ್ರಾ ಐ ಆಮ್ ಏಬಲ್ ಟು ಬ್ರಿಂಗ್ ಇಟ್. ಆಯಿತಾ, ಈವನ್ ಸುತ್ತೋದನ್ನು, ಆಯಿತಾ, ಹಿಂದ್ಗಡೆ ಟ್ರೀಸ್ ಎಲ್ಲ ಇದೆ. ಈವನ್ ದೆನ್ ಐ ಹ್ಯಾವ್ ಎಕ್ಸಲೆಂಟ್ ಕಂಟ್ರೋಲ್. ಯಾರೋ ಒಬ್ಳು ಅಲ್ಲಿ ನೋಡಿ ಕೆಳಗಡೆ ಮಲ್ಕೊಂಡವಳೆ, ಒಬ್ಬಳೇ ಬಿಸಿಲಲ್ಲಿ ಅವ್ರಿಗೆ ಕಪ್ಪಗಾಗಬೇಕಂತೆ. ಅಯ್ಯೋ, ಕಪ್ಪಗೆ ನಮ್ಮ ಕಲರ್ ನೋಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಈ ಕಲರ್ ಬೇಕಾ ಅಂದ್ಬಿಟ್ಟು. ಈ ಕಲರೆಲ್ಲ ಸ್ವಾಮಿ, ನಾನು ಬೆಳ್ಳಗೆ ಇದ್ದೀನಿ, ಆಯಿತು, ಸುತ್ತಿ ಯಾವ ಸನ್ಸ್ಕ್ರೀನ್ ಹಾಕೊಳ್ಳಲ್ಲ, ಯಾವ ಟೋಪಿ ಹಾಕೊಳ್ಳಲ್ಲ, ಆಯಿತಾ. ಸೊ ಹಾಗಾಗಿ ಅದಕ್ಕೆ ದಟ್ ಕಲರೆಲ್ಲ ಹಿಂಗೆ ಆಗಿಬಿಟ್ಟೈತೆ. ಬಟ್ ಲುಕ್ ಅಟ್ ದಿಸ್ ಯಾರ್. ಇಲ್ಲೆಲ್ಲ ಸ್ವಲ್ಪ ರಾಕ್ಸ್ ಇದೆ, ಆಯಿತಾ. ಇನ್ನು ಹಾರ್ಡಾಗಿರೋದು ಏನಾದರೂ ಶೂಗಿಗೆ ಹಾಕೊಂಡ್ಬಿಟ್ಟು, ಆಯಿತಾ, ಶೂನ ಕೇರ್ ಮಾಡಿದ್ರೆ ಶೂವಲ್ಲಿ ನೆಂದೋದ್ರೂ ಪರವಾಗಿಲ್ಲ ಅಂತ ನಡ್ಕೊಂಡು ಹೋಗೋರಿಗೆ, ಇಟ್ ಇಸ್ ನಾಟ್ ಈವನ್ ಡೀಪ್ ಹಿಯರ್, ಯು ಕ್ಯಾನ್ ಗೋ. ಸ್ವಿಮ್ಮಿಂಗ್ ಒಂದು ಕಲಿಬೇಕು. ಇವತ್ತಿಂದ ಅಂದರೆ ಈ ಎಡಿಟಿಂಗ್ ಮಾಡ್ತಿದ್ದೀನಲ್ಲ, ಇವತ್ತಿಂದ ಐ ವಿಲ್ ಮೇಕ್ ಅ ಪ್ಲಾನ್ ಟು ಡೂ ಸಮ್ ಸ್ವಿಮ್ಮಿಂಗ್. ಯಾಕಂದರೆ ಐ ವಾಸ್ ಥಿಂಕಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ಮೈ ಲೈಫ್. ದೆರ್ ವಾಸ್ ಸಮ್ ಪ್ರಾಬ್ಲಮ್, ಆಯಿತಾ, ಆ್ಯಂಡ್ ದಟ್ ಪ್ರಾಬ್ಲಮ್ಗೆ ಐ ವಾಸ್ ಗಿವಿಂಗ್ ಆನ್ಸರ್ ಆರ್ ಸೊಲ್ಯೂಷನ್ ಇನ್ ಅ ಡಿಫ್ರೆಂಟ್ ವೇ. ಸೊ ನೌ ಐ ವಿಲ್ ಅಪ್ರೋಚ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಆಯಿತಾ, ಐ ವಿಲ್ ರಿಯಲಿ ಅಪ್ರೋಚ್ ಇಟ್ ಇನ್ ಡಿಫ್ರೆಂಟ್. ಸೊ ಇವಾಗ ನಾವು ಹೆಂಗೆ ಬಂದ್ವಿ ಅಂತ ಅದನ್ನು ನೋಡಬೇಕಲ್ಲ ನೀವು. ಅದು ತೋರಿಸಿಲ್ಲ ಅಂದರೆ ಹೆಂಗಾಗುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರ್. ಈ ಲ್ಯಾಂಡ್ಸ್ಕೇಪು ಎಲ್ಲ ನೋಡಿ, ಆಯಿತಾ. ಇದ್ರದ್ದು ಪಕ್ಕ 1.5 ಕಿಲೋಮೀಟರ್ ದೂರ ಅಷ್ಟೇ ನಿಮಗೆ ಉಲ್ವಟ್ಟು ಟೆಂಪಲ್ ಅಂತ ಇದೆ, ಆಯಿತಾ. ಅದು ಮಸ್ಟ್ ಆ್ಯಂಡ್ ಶುಡ್ ಅಂತ ಆ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ. ಬಟ್ ಈ ಜಾಗನ ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ. ಬಟ್ ಶಾರ್ಟ್ ಟ್ರಿಪ್ ಬರೋರಿಗೆ ಐ ಡೋಂಟ್ ನೋ ವಾಟ್ ದೇ ವಿಲ್ ಫೀಲ್ ಅಬೌಟ್ ಇಟ್. 2 days 3 days 5 days ಬಂದು ಹೋಗಪ್ಪ ಅವ್ರಿಗೆ ಬಾಲಿಗೆ, ದೆನ್ ದೇ ಹ್ಯಾವ್ ಟು ಬಿ ವೆರಿ ಚೂಸಿ ಆನ್ ವಾಟ್ ದೇ ವಿಲ್ ಸಿ, ಆಯಿತಾ. ನನ್ನಂಥವ್ರಿಗೆ ಐ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್ ಬಿಕಾಸ್ ಫಾರ್ ಸಿಂಪಲ್ ರೀಸನ್ಸ್ ಐ ಆಮ್ ಆನ್ ಅ ಹಾಲಿಡೇ. 1 month ಐ ಆಮ್ ಗೋನ್ ಬಿ ಹಿಯರ್, ಆಯಿತಾ. 1 monthಲ್ಲಿ ನಾನು ಐ ಆಮ್ ನಾಟ್ ಇನ್ ಅವಸರ ಎಷ್ಟು ನೋಡಬೇಕು ಎಷ್ಟು ನೋಡಬಾರ್ದು. ಇಟ್ ಇಸ್ ನಾಟ್ ಲೈಕ್ ಐ ಹ್ಯಾವ್ ಟು ರಿಪೋರ್ಟ್ ಟು ಸಂಬಡಿ, ಆಯಿತಾ. ನೀವು ಮಿಸ್ ಅಂದರೆ ಏನಂತ. ಸೊ ವಾಟ್ ಐ ಕ್ಯಾನ್ ಗೋ ಟು ಅನದರ್ ಕಂಟ್ರಿ, ವೀಸಾ ಮುಗಿದ್ಮೇಲೆ ಐ ಕ್ಯಾನ್ ಟೇಕ್ ಅನದರ್ ವೀಸಾ ಆ್ಯಂಡ್ ಕಮ್ ಬ್ಯಾಕ್ ಟು ದಿಸ್ ಕಂಟ್ರಿ. ವಾಟ್ ಇಸ್ ಅ ಬಿಗ್ ಡೀಲ್. ಅದೇ ಥರ 5 months ಸುತ್ತಾ ಇಲ್ವಾ ನಾನು.
5 ಮಂತ್ಸಿಂದ 5th ಕಂಟ್ರಿಲಿ ಬಂದಿದ್ದೀನಿ ನಾನು ಆಯಿತಾ. ವೆರ್ ಎವರ್ ಯು ಗೆಟ್ ವೀಸಾ ಕೀಪ್ ಗೋಯಿಂಗ್ ಆಯಿತಾ. ಸೊ ದಟ್ಸ್ ಹೌ ಐ ಥಿಂಕ್ ಅಬೌಟ್ ರಾದರ್ ದನ್ ಸ್ಟೇಯಿಂಗ್ ಇನ್ ದ ಸೇಮ್ ಹೌಸ್. ನಂದು ಸ್ಲೋಗನ್ ಇದೆ ಆಯಿತಾ, ನಿಮ್ಮ ಮನೆನೇ ನೀವು ಪ್ರಪಂಚ ಮಾಡ್ಕೊಬೋದು ಅಥವಾ ಪ್ರಪಂಚನೇ ನಿಮ್ಮ ಮನೆ ಮಾಡ್ಕೊಬೋದು. ಲುಕ್ ಎಟ್ ಇಟ್, ಟಾಪ್ ವ್ಯೂಯಿಂದ ನೋಡ್ತೀನಿ ಅಂದರೆ ಏನು ನೋಡ್ತೀರಾ ಹೇಳಿ, ಏನು ನೋಡ್ತೀರಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ಸಲ್ವಾ? ಇವಾಗ ತೋರಿಸ್ತೀನಿ ನೋಡಿ, ಮೇಲಿಂದ ಶುರು ಮಾಡೋಣ. ಇವಾಗ ಗಾಡಿ ತೊಗೊಂಡು ಬರ್ತಾ ಇದ್ದೀನಿ, ಇವಾಗ ಆಗ್ತೀನಿ ರೀ ಸ್ಲೋಪ್ ನೋಡಿ. ಸ್ಲೋಪ್ 0% ಇದೆಯಾ, ಸ್ಟಾರ್ಟ್ ಆಯ್ತು ನೋಡಿ. 10% ಅಂದರೆ ಕೆಳಗಡೆ ಹೋಗ್ತಾ ಇದೆ ಆಯಿತಾ. ವಿ ಆರ್ 148 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಈ ಜಾಗದಲ್ಲಿ. ಈ ಜಾಗನ ಈ ಕಡೆ ಬೀಚ್ ಇದೆ ಅಂತ ತಿಳ್ಕೊಂಡ್ಮೇಲೆ ಏನು ಮಾಡಿದ್ರಿ, ಈ ಪರ್ವತನ ಕೊತ್ಬಿಟ್ಟವ್ರೆ ಏನು ಕನ್ನಡ ಮಾತಾಡ್ತೀನಪ್ಪ ಈ ಹುಡುಗ, ಕೆತ್ಬಿಟ್ಟವ್ರೆ ಆಯಿತಾ. ಅಲ್ಲಿ ರೋಡ್ ಮಾಡ್ಕೊಂಡವ್ರೆ ಸೊ ದ ಪೀಪಲ್ ಕ್ಯಾನ್ ಆಕ್ಸಸ್ ಇಟ್ ಅಂತ. ಇಲ್ಲಾಂದರೆ ವಿ ವುಡ್ ನಾಟ್ ಹ್ಯಾವ್ ನೋನ್ ದಟ್ ದರ್ ಇಸ್ ಅ ಬೀಚ್ ಲೈಕ್ ದಿಸ್ ಆಯಿತಾ. ಲೋಕಲ್ಸ್ ಮೈಟ್ ನೋ ಬಟ್ ನಮ್ಮಂಥವ್ರಿಗೆ ಗೊತ್ತಾಗಲ್ಲ ಅದು. ಯಾಕಂದರೆ ಏನೋ ದಟ್ ದಿಸ್ ಬೀಚ್ ಇಸ್ ದೇರ್, ವಿ ವಿಲ್ ಬಿ ಫ್ರಸ್ಟ್ರೇಟೆಡ್. ಲುಕ್ ಅಟ್ ದ ಸ್ಲೋಪ್ ನೋಡಿ, 33, 32. ಅದರಲ್ಲಿ ಬೇರೆ ಇದು ಏನೋ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದವಳೆ ಆಯಿತಾ. ಅವಳು ಫುಲ್ ಬಟ್ಟೆ ಹಾಕ್ಕೊಂಡು ನಡ್ಕೊಂಡು ಕರ್ಕೊಂಡು ಹೋಯ್ತವ್ರೆ ಪಾಪ ಆಯಿತಾ. ಲುಕ್ ಎಟ್ ದಿಸ್, ಒಬ್ಬ ಸರ್ಫ್ ಮಾಡೋಕ್ಕೆ ಬೋರ್ಡು ಅವ್ನಿಗೆ ನೋಡಿ 52% ಏನೋ ಗ್ರೇಡಿಯಂಟು, ಅಂದರೆ ಅಷ್ಟು ಡೌನ್ ಅಂದರೆ ಅಯ್ಯೋ ಆ ಕಡೆ ಬೇರೆ ಸಮುದ್ರ ಕಾಣುತ್ತೆ, ಅದು ಕಾಣುತ್ತಾ ಮೀಟರ್ಸು ಇಳಿತಾ ಇರೋದು. ಬಿಕಾಸ್ ಐ ಆಮ್ ಗೋಯಿಂಗ್ ಟುವರ್ಡ್ ಸಿ ಲೆವೆಲ್. ಅಷ್ಟು ಹೈಟಲ್ಲಿದ್ದೆ ನಾನು, ಅಷ್ಟು ಹೈಟಲ್ಲಿ ಹೋಗ್ತಿದ್ದೀನಿ. ನಿಮಗೆ ಡ್ರೋನ್ ಶಾಟಲ್ಲಿ ತೆಗೆದ್ನಲ್ಲ ನಾನು, ಅಷ್ಟು ಹೈಟ್. ಇವಾಗ ನಾನು ಕೆಳಗೆ ಹೋಗ್ಲೇಬೇಡಿ, ಯಾಕಂದ್ರೆ ಇಲ್ಲೆಲ್ಲ ಗಾಡಿಗಳು ಇಟ್ಬಿಟ್ಟಿತ್ತು. ಯಾವನೋ ಹೋದ ಗಾಡಿಯಲ್ಲಿ ಅಂದ್ಬಿಟ್ಟು ಬಿಡಲಿಲ್ಲ ನಾನು, ಕಮಾನ್ಸ್ ಲೆಟ್ ಅಸ್ ಗಾಸ್ ಹೋಗದೆ ಆಯಿತಾ. ಇಟ್ ಇಸ್ ವೆರಿ ಚಾಲೆಂಜಿಂಗ್ ಬಟ್ ಆಯಿತಾ. ಡೌನ್ ಹೋಗೋದು ಅಷ್ಟೇ ಚಾಲೆಂಜಿಂಗ್, ಅಪ್ಪ ಬರೋದಲ್ಲಿ ಏನು ಚಾಲೆಂಜಿಂಗ್ ಇಲ್ಲ. ಬದನೆಕಾಯಿ ಹೊಡ್ಕೊಂಡು ಬರೋದು, ಪವರ್ ಇದ್ರೆ ಸಾಕು ಗಾಡಿಯಲ್ಲಿ, ಹಿಂಗೆ ಬಂದೇ ಬಿಡೋದು. ಯಾಕಂದ್ರೆ ಒಂದು ಗಾಡಿ ಅವ್ನು ಬಿಂದಾಸಾಗಿ ಹೋಯ್ತಾನಂದರೆ ಅವ್ನು ಏನು ಲಗೇಜ್ ಗೀಗೆ ತಗೊಂಡಾಗಿಲ್ಲ ಲೆಕ್ಕ ಹಾಕಲಿ. ಅಂದರೆ ಎಲ್ಲೋ ಅಕ್ಕಪಕ್ಕದಲ್ಲಿ ರೂಮ್ ಹಾಕೊಂಡವನೆ ಆಯಿತಾ. ರೂಮ್ ಹಾಕೊಂಡು ಇಲ್ಲಿ ಬಂದು ಇಲ್ಲಿ ಏನು ಗೊತ್ತಾ, ಸಿ ಬೆಡ್ ಎಲ್ಲ ಇದ್ದಾವೆ ಆಯಿತಾ. ಆ ಸಿ ಬೆಡ್ ಮೇಲೆ ಕೂತ್ಕೊಳ್ಳೋದು, ಸ್ವಲ್ಪ ಏನಾದರೂ ಜ್ಯೂಸ್ ಗೀಸ್ ಕುಡಿಯೋದು, ನೀರಲ್ಲಿ ಹೋಗೋದು, ಆಡೋದು, ವಾಪಸ್ ಬರೋದು, ಫುಲ್ ಡೇ ಆಟ ಆಡ್ಕೊಂಡು ಕೂತಿರ್ತಾರೆ. ಹಂಗಿರ್ಬೇಕು ಲೈಫ್. ಅದೇ ಬೆಟ್ಟು ಬದನೆಕಾಯಿ ಬೇರೆ ಥರ ಶೂ ಆಯಿತಾ. ಲುಕ್ ಬರ್ರಿ ಬ್ರೇಕ್ ಹಿಡ್ಕೊಂಡೇ ಬರ್ತಾಯಿದ್ದೀನಿ ಗೊತ್ತಾ ನಾನು ಅಂತ. ಇಲ್ಲೆಲ್ಲ ಗೇರ್ಡ್ ಬೈಕ್ಸ್ ಇದ್ದರೆ ವೆರಿ ಈಸಿ ಯಾರು, ಗೇರ್ ನೋಡಿ ಆಡ್ಕೊಂಡು ಬರ್ತಾವ್ರೆ ಪಾಪ. ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಬೈಕಲ್ಲಿ ಹೋಗ್ಬೋದಂತ. ಬೇಕಾ ಅವ್ನಿಗೆ ಇಶ್ಯೂ ಆಯಿತಾ. ಇಟ್ಸ್ ಓಕೆ ಎಂತ, ಇಟ್ಸ್ ಒನ್ ಟೈಪ್ ಆಫ್ ಎಂಜಾಯ್ಮೆಂಟ್. ಯು ಶುಡ್ ಟ್ರೈ ಇಟ್. ಇಲ್ಲಿ ಯಾರು ಲಗೇಜ್ ಬೇರೆ ತಗೊಂಬಂದ್ಬಿಟ್ಟು ಅವಳು ಇಲ್ಲಿ ಆಯಿತಾ. ಲಗೇಜ್ ತಗೊಂಬಂದು ಏನು ಕ್ಯಾಂಪಿಂಗ್ ಮಾಡೋಕ್ಕೆ ತಗೊಂಬಂದ್ಬಿಟ್ಟು ಅವಳು ಸೂಟ್ ಕೇಸೇ ತಗೊಂಬಂದ್ಬಿಟ್ಟು ಅವಳು ಇದು ಕಾಣುತ್ತಾ ಅಲ್ಲಿ ಸೂಟ್ ಕೇಸ್ ಮೇಲೆ ಕೂತ್ಕೊಂಡವಳೆ. ಹೆಂಗೆ ಬಂದ್ಲೋ ಗೊತ್ತಿಲ್ಲ, ಇಲ್ಲಿದ್ದಕ್ಕೆ ಹೆಂಗೆ ಎಳ್ಕೊಂಡು ಬಂದವಳೆ, ಮೇಲಿಂದ ಕೆಳಗೋ ಕೆಳಗಿಂದ ಮೇಲೇನೋ ಗೊತ್ತಿಲ್ಲ, ಎಳ್ಕೊಂಡು ಬಂದು ಕೂತ್ಕೊಂಡು ಬಿಟ್ಟವಳೆ. ಆಗಲ್ಲ ಸ್ವಾಮಿ, ನಡ್ಕೊಂಡು ಹೋಗೋದೇ ದೊಡ್ಡ ವಿಷಯ, ಅದ್ರಲ್ಲಿ ಲಗೇಜ್ ಬೇರೆ ಎಳ್ಕೊಂಡು ಬಂದವಳಪ್ಪ ಅವಳು. ಇನ್ನು ಸ್ಲೋಪ್ ಏನು ಹೋಗಿ ತೋರಿಸ್ತಾ ಇಲ್ವಲ್ಲ, ಎಲಿವೇಶನ್ ತುಂಬ ಕಮ್ಮಿ ಬಂದುಬಿಟ್ವಿ ಅಂತನಾ. ಇಲ್ಲಿ ಗಾಡಿ ಇಕ್ಕೋ ನಡಿ ಸಾಟು ಆಯಿತಾ. ಸೊ ಬ್ಯೂಟಿಫುಲ್ ಯಾರ್, ಬರ್ಬೇಕನ್ಸಲ್ವ. ಇಷ್ಟು ಲೈಫಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಆಯಿತಾ. ಇಟ್ಸ್ ಈವನ್ ದೋ ಯು ಮೈಟ್ ಸಿ ದ ಬೀಚಸ್ ಬಟ್ ಇಟ್ ಈಸ್ ಅ ಡಿಫ್ರೆಂಟ್ ವ್ಯೂ, ಡಿಫ್ರೆಂಟ್ ಥಿಂಗ್ ದಟ್ ಯು ಕ್ಯಾನ್ ಚೆರಿಶ್ ಆಯಿತಾ. ಆ್ಯಂಡ್ ಎವ್ರಿ ಸ್ಮಾಲ್ ಥಿಂಗಲ್ಲಿ ಇಫ್ ಯು ಗೋನ್ ಫೀಲ್ ಹ್ಯಾಪಿ, ಇಟ್ಸ್ ಲೈಫ್ ಇಸ್ ಗೋನ್ ಬಿ ಡಿಫ್ರೆಂಟ್ ಇಸ್ ವಾಟ್ ಐ ಥಿಂಕ್ ಅಬೌಟ್ ಇಟ್ ಆಯಿತಾ. ಬೇರೆಯವ್ರು ಏನು ಅನ್ಕೊಂತಾರೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಅಬೌಟ್ ಇಟ್ ಆಯಿತಾ. ಸ್ಮಾಲ್ ಥಿಂಗ್ ಡಸ್ ಮ್ಯಾಟರ್ ಟು ಮೀ ಆ್ಯಂಡ್ ಸ್ಮಾಲ್ ಥಿಂಗ್ಸ್ ಐ ಲುಕ್ ಫಾರ್ ಎಕ್ಸೈಟ್ಮೆಂಟ್. ಸೊ ಇಫ್ ಯು ಆಸ್ಕ್ ಮೀ, ಎಸ್ ಇಟ್ ಇಸ್ ಒನ್ ಆಫ್ ದ ಬೀಚಸ್ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಬರ್ದೆಲ್ಲರೂ ಇಟ್ಕೊಳ್ಳಿ ಆಯಿತಾ. ಒಂದು ಲಿಸ್ಟ್ಗಳು ಅಷ್ಟೊಂದು ತೋರಿಸಿರ್ತೀನಿ. ಯಾವಾಗಾರು ಬಾಲಿಗಿಲಿ ಬಂದರೆ ಆಯಿತಾ, ದೆನ್ ಯು ಹ್ಯಾವ್ ಚಾಯ್ಸಸ್ ಆಯಿತಾ, ವೇರ್ ಟು ಗೋ ವೇರ್ ನಾಟ್ ಟು ಗೋ ಅಂತ. ಎಷ್ಟು ಸಾಫ್ಟ್ ಅಂದರೆ ಕಾಲೇ ಒಳಗೆ ಹೋಗ್ತಾ ಇದೆ ಆಯಿತಾ. ಅದು ಕಲ್ ಮೇಲಿಂದ ಶೂಟಿಂಗ್ ಮಾಡಿದೆ ಗೊತ್ತಾ. ಇವಾಗ ಕಲ್ ಮೇಲೆ ಹತ್ಕೊಂಡು ಹೋಗೋದು, ಅಲ್ಲಿ ಕೂತ್ಕೊಂಡ್ಬಿಟ್ಟು ಇವಾಗ ಶೂಟಿಂಗ್ ಮಾಡೋದು. ಬರಲ್ಲ ನಾನು ಸಿಗೋ ತನಕ ಸ್ಟೇಫ್ ಆಗಿದ್ರಿ.